ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸಾಕಷ್ಟು ಜನ ನೀವು ಫೋನ್ ಮಾಡ್ಬೋದು, ನನ್ನ ಹತ್ರ ಮಾತಾಡ್ಬೋದು. ತುಂಬ ಜನಕ್ಕೆ ಲೈವ್ ಸಿಗುತ್ತೆ. ಯಾರು ಕೂಡ ಮನಸ್ಸಿಗೆ ಬೇಜಾರಾಗಬೇಡಿ. ತುಂಬ ಜನ ಲೈವ್ ಸಿಗುತ್ತೆ. ನಿಮ್ಮ ಜಾತಕವನ್ನು ಅದ್ಭುತವಾಗಿ ಕೇಳಿ ಖುಷಿ ಪಡಿ. ಯಾರೆಲ್ಲ ಕರೆಗಳಿರ್ತಾರೆ ಸ್ಪೀಕರ್ಸನ್ನು, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ತುಂಬ ಜನ ನನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದವ್ರಿಗೆಲ್ಲ ಧನ್ಯವಾದನ ಹೇಳ್ತಾ ಹೋಗ್ತೀನಿ. ಸಾಕಷ್ಟು ಜನ ಯೂಟ್ಯೂಬಲ್ಲೂ ಕೂಡ ನೀವು ನೋಡ್ಬೋದು, ವಿಸ್ತಾರ ಚಾನಲನ್ನು ಅಲ್ಲಿ ಕೂಡ ಕರೆ ಮಾಡ್ಬೋದು. ಯೂಟ್ಯೂಬಲ್ಲೂ ಕೂಡ ನಂಬರ್ ತಗೊಂಡು ಅದೇ ಥರ ಲೈವಲ್ಲಿ ಕೊಟ್ಟಂಥ ನಂಬರ್ಸ್ ನನ್ನ ಸಂಸ್ಥೆ ನಂಬರ್ಸು ದೊಡ್ಡ ಲೇಟಲ್ಲಿರುತ್ತೆ. ಧಾರವಾಡದಿಂದ ಸ್ನೇಹ ಅವರಿದ್ದಾರೆ. ಸ್ನೇಹ ಅವರು ಹೇಗಿದ್ದೀರಾ? ಸ್ನೇಹ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀನಿ. ಸ್ನೇಹ, ಊಟ ಆಯಿತು? ಆಗೈತಿ. ಹಾಂ. ಓಕೆ. ಯಾರ ಬಗ್ಗೆ ಕೇಳ್ತೀರಾ ಸ್ನೇಹ? ನಾವು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಸರ್. ಓಕೆ. ಸ್ನೇಹ, ಮುಂಚೆ ಕೇಳಿದ್ದೀರಾ ನನ್ನ ಹತ್ರ? ಇದೇ ಫಸ್ಟಾ? ಆ ಜಾತಕ ನಿಮ್ಮ ಹತ್ರನೇ ಬರ್ಸಿದ್ದೀವಿ, ಆದರೆ ಅವನಿಗೆ ಈಗ ಬೇರೆ ಜಾಬ್ ಬೆಂಗಳೂರಿಗೆ ಬಂದು ಬರ್ಸ್ಕೊಂಡು ಹೋಗಿದ್ದೀವಿ. ಹಾಂ. ಸರ್, ಸ್ನೇಹ ಅವರೇ ಕೊಡಿ ಡೇಟ್ ಆಫ್ ಬರ್ತು. 27 27 1 ಹಾಂ 1 1 1997. 1997. ಟೈಮಿಂಗ್ಸ್ನು ಸ್ನೇಹ? ರಾತ್ರಿ 8:39. 39 ಅವೀಗ ಜಾಬ್ನಲ್ಲಿ ಇದ್ದಾನೆ ಸರ್. ಈಗ ನೆಕ್ಸ್ಟ್ ಅವ್ನು ಚೇಂಜ್ ಮಾಡಬೇಕಂತ ಟ್ರೈ ಮಾಡಾಕ್ತಾನೆ. ಯಾವಾಗ ಮಾಡ್ತಾನೆ ಅಂತ. 2027ವರೆಗೂ ಟೈಮ್ ಚೆನ್ನಾಗಿಲ್ಲ ಸ್ನೇಹ. ಹಾಂ. ಶನಿ ದಶೆ ರಾಹು ಭಕ್ತಿ ನಡೀತೈತೆ. ಇದು ಶನಿ ರಾಹು ಒಂದು ಅಂಥ ಗುಡ್ ಕಾಂಬಿನೇಷನ್ ಏನಲ್ಲ. ಹಾಗಾಗಿ ಸ್ನೇಹವರೇ, ಇವರಿಗೆ ಅದ್ಭುತವಾಗಿ 2027 ಆದಮೇಲೆ ಜಾಬ್ ಬೇಕು ಅಂದರೆ ನೀವು ಒಂದು 10ನೇ ತಿಂಗಳ ಮೇಲೆ 11ನೇ ತಿಂಗಳ ಮೇಲೆ ಜಾಬ್ ಚೇಂಜ್ ಮಾಡ್ಬೋದು. ಹಾಂ ಸರ್. ಇಟ್ಸ್ ಬೆಟರ್ ಆಪ್ಷನ್. ಅದ್ಭುತವಾಗಿರ್ತದೆ. ಇವಾಗೇನು ಜಾಬ್ ಚೇಂಜ್ ಮಾಡ್ತಾರೆ? ಹಾಂ. ಮದುವೆ ಸ್ನೇಹ, ಮದುವೆ ಲೈಫಲ್ಲಿ ಚೆನ್ನಾಗಿಲ್ಲ. ಮದುವೆ ಲೈಫ್ ಡೈವರ್ಸ್ ಆಗುತ್ತೆ. ಪಕ್ಕ ಡೈವರ್ಸ್ ಆಗುತ್ತೆ. 100% ಆಗುತ್ತೆ. ಹಾಗಾಗಿ ಮೊದಲನೇ ಮದುವೆ ತುಂಬ ಜಾಸ್ತಿ ಗ್ರ್ಯಾಂಡಾಗಿ ಖರ್ಚು ಮಾಡಿ ಮದುವೆ ಆಗೋದು ವೇಸ್ಟು. ಸ್ನೇಹ ಅವರೇ, ಸತ್ಯವಾಗಿ ಆಗೇ ಆಗುತ್ತೆ. ಮತ್ತು ಮದುವೆ ಆಗಬೇಕಾದ್ರೆ ನೀವು ಡಾಕ್ಯುಮೆಂಟ್ಸಲ್ಲಿ ಬರ್ಸ್ಕೋಬೇಕು, ನಾವೇನು ಪ್ರಾಪರ್ಟಿ ತಗೊಂಡಿಲ್ಲ, ಏನು ಗೋಲ್ಡ್ ತಗೊಂಡಿಲ್ಲ, ಇಷ್ಟೇ ಗೋಲ್ಡ್ ಕೊಟ್ಟಿರೋದು ತಗೋಬೇಕು. ನಾಳೆ ನೀವು ಟೇಷನ್ ಮೆಟ್ಲಲ್ಲಿ ಹತ್ತಿರ ಸ್ನೇಹ. ಯಾಕಂದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾರೆ. ಅಷ್ಟಮ ಜೊತೆಗೆ ಕೇತು ಜೊತೆ ಸಂಬಂಧ ಇರುತ್ತೆ. ಅದೇ ಥರ ರಾಹು ಮತ್ತು ಕುಜಗ್ರಹದ ಸಂಬಂಧಗಳಿದ್ದಾವೆ. ಲಗ್ನಾಧಿಪತಿ ಸೂರ್ಯ ಮತ್ತು ಗುರುಗ್ರಹ 6ನೇ ಮಲ್ಲಿದ್ದಾರೆ. ಹಾಗಾಗಿ ಮ್ಯಾರೇಜ್ ಲೈಫಲ್ಲಿ ನೀವು 100% ನೀವೆಲ್ಲರೂ ಒಂದು ರೌಂಡ್ ಜೈಲು ಊಟ ಮಾಡ್ತೀರಾ. ಅದರಿಂದ ಆಗಬಾರ್ದು ಅಂದರೆ ಅವ್ರು ಇನ್ನೇನು ವರದಕ್ಷಿಣೆ ಕೇಸ್ ಹಾಕ್ತಾರೆ, ಡೋರಿ ಕೇಸ್ ಹಾಕ್ತಾರೆ. ಆವಾಗ ಮದುವೆಯಲ್ಲೇ ಬರ್ಸ್ಕೊಬಿಡೋಕೆ ಅಗ್ರಿಮೆಂಟಲ್ಲಿ. ಏನು ಹೇಳಿ? ನಾವೇನು ತಗೊಂಡಿಲ್ಲ, ನೀವು ಕೊಟ್ಟಿರೋದ್ರೆ 100 ಗ್ರಾಮ್ ಒಡವೆ ಕೊಟ್ಟಿದ್ದೀರಾ, ಇಂತಿಂತಂದು ಕೊಟ್ಟಿದ್ದೀರಾ. ಯಾರು ಹಿಂಗೆ ಮಾಡಿರಲ್ಲ. ಯಾಕಂದರೆ ಆದಮೇಲೆಲ್ಲ ಕೋರ್ಟು ಕೇಸು ಅಲಿತಾರೆ. ತಪ್ಪದಾಗಿ ಮೇನ್ ಗಂಡು ಮಕ್ಳ ಮೇಲೆ ಹೈಯೆಸ್ಟ್ ಕಂಪ್ಲೇಂಟ್ ಕೊಡೋದು. ಹೇಳಿ. ಆದ್ದರಿಂದ ಹೇಳ್ತಿದ್ದೀನಿ ಸ್ನೇಹ ಅವರ, ಖಂಡಿತ ಕೂಡ ಒಳ್ಳೆಯದಾಗಲಿ ನಿಮಗೆ. ಓಕೆ. ವೆಂಕಟಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಗಿದೆ? ಒಂಚೂರು ಸೌಂಡ್ ಕೊಡಿ. ಯಾವ ಊರು? ಗುರುಗಳೇ, ನಂದು ಇಲ್ಲೇ ರಾಜನಗರ, ಹುಬ್ಬಳ್ಳಿ. ಏನು ಕೇಳಬೇಕು? ನನ್ನ ಮಗಳು ಬಗ್ಗೆ ಕೇಳಬೇಕಾಗಿತ್ತು. ಏನು ಮಾಡ್ತಾರೆ ನಿಮ್ಮ ಮಗಳು? ಮಗಳು ಸೆಕೆಂಡ್ PUC ಮುಗಿಸಿದ್ದಾಳೆ. ನೀಟ್ ಬರೆದಿದ್ದಾಳೆ. 14/11/2008 1:30. ಏನು ಫಸ್ಟ್ ರೌಂಡ್ನಾಗ ಏನೋ ಸೆಕೆಂಡ್ ರೌಂಡ್ನಾಗ ಏನೋ ಸಿಗುತ್ತಾನಂತ. ಹೇಳಿ ಡೇಟ್ ಆಫ್ ಬರ್ತ್. 14/11/2008 ಪ್ಯೂರ್ ಗೌರ್ಮೆಂಟ್ ಸೀಟು ಪ್ಯೂರ್ ಗೌರ್ಮೆಂಟು. ಟೈಮಿಂಗ್ಸು 1:30 ಮಧ್ಯಾಹ್ನ. ಇದನ್ನೆಲ್ಲ ಜ್ಯೋತಿಷ ಕೇಳಬೇಕು ಅಂತ ಯಾರು ಹೇಳ್ಕೊಟ್ರು ನಿಮಗೆ? ನೀಟ್ ಎಕ್ಸಾಮ್ ಎಲ್ಲ ಪಾಸ್ ಆಯ್ತಲ್ಲ, ಫೇಲ್ ಆಯ್ತಲ್ಲ ಅಂತ ಹಿಂಗೆಲ್ಲ ಕೇಳಬೇಕು ಅಂತ ಯಾರು ಹೇಳ್ಕೊಟ್ರು ಫಸ್ಟು? ಅಲ್ಲ, ಇದು ಹೇಳ್ತಾ ಇರ್ತಾರಲ್ಲ, TV ನೋಡ್ತಾ ಇರ್ತೀವಿ. ಒಳ್ಳೇದಾಗಲಿ. ಏನು ನನ್ನ ಕಾರ್ಯಕ್ರಮ ಏನು ಇಷ್ಟ ಆಗುತ್ತೆ ನಿಮಗೆ?
ಅಲ್ಲ ನೀವು ಹೇಳಿದ ನಡೆಯೋದು ಆಗುತ್ತಾ ಇದೆ ಗುರುಗಳೇ. ನಿಮ್ಮನ್ನು ನಾವು 2012ರಿಂದ ನಿಮ್ಮ ಫಾಲೋವರ್ಸ್ ನಾವು. ಹಾಂ 16 ಒಂದ್ಸಲ ಬಂದಿದ್ದೆ ನಿಮ್ಮ ಹತ್ರ. ಹ್ಞೂ ಹ್ಞೂ. ಯಾಕೆ ನಾನು ಹೇಳಿದ್ದೆಲ್ಲ ಆಗುತ್ತೆ ಅಂತ ಅಷ್ಟು ಆಸೆ ಪಡ್ತಾರೆ ವೆಂಕಟೇಶ್ವರ? ಅಲ್ಲ ನೀವು ಏನು ಮಾತಾಡ್ತೀರಿ, ನೀವು ಮಾತಾಡಿದ್ದು ಯಾವುದೂ ಸುಳ್ಳಾಗಿಲ್ಲ ಅಂತ. ತುಂಬ ಧನ್ಯವಾದಗಳು ನನ್ನ ಮೇಲೆ ಇಷ್ಟು ಗೌರವವಾಗಿ ಇಟ್ಕೊಂಡಿರೋದಕ್ಕೆ. ಇಷ್ಟು ನೀವು ಹೇಳಿದ್ದು ಯಾವುದೇ ಏನಿದ್ರು ನೀವು ಬೇರೆದವ್ರದ್ದೆಲ್ಲ ನಂಬಕ್ಕಾಗಲ್ಲ, ನಿಮ್ಮದು ಮಾತ್ರ ನಂಬಲೇಬೇಕಾಗತ್ತ. ಈ ಜಗತ್ತಿನಲ್ಲಿ ಜ್ಯೋತಿಷರು ಯಾರು ನಂಬಕ್ಕಾಗಲ್ಲ, ನಿಮ್ಮನ್ನು ನಂಬಕ್ಕಾಗತ್ತ. ಯಾಕೆ ಜ್ಯೋತಿಷರ ಜಗತ್ತಲ್ಲಿ ಯಾರನ್ನು ನಂಬಲ್ಲ? ಅಲ್ಲ ನಿಮ್ಮನ್ನು ನಂಬಕ್ಕಾಗತ್ತಂತ ನೀವು ಹೇಳಿದ್ದನ್ನ ಪರ್ಫೆಕ್ಟ್ ಆಗುತ್ತೆ. ಹಾಂ ಹೇಳಿ ಮೇಡಮ್ ಅವರೇ, ಸರ್ ಯಾಕೆ ಸರ್ ಅಷ್ಟು ನನ್ನ ಇಷ್ಟಪಡ್ತೀರಾ? ನಿಜ ಆಗ್ತಾ ಇದೆ ಗುರುಗಳೇ ನೀವು ಹೇಳಿದ್ದು. ಅದು ಈ ವರ್ಷ ಎಲ್ಲ ನಿಜ ಆಯಿತು ಏನೇಳಿ? ಹೌದು ನಿಜ ಆಯ್ತು. 6, 8 ಎಲ್ಲ ಇದಾಗ್ತಾ ಇದೆ ಅಂತ ಹೇಳಿದ್ರಿ, ಸರಿ ಇದೆ ಅಂತ ಹೇಳಿದ್ರಿ. ಹೌದು ಹೌದು ಹೌದು. ನಿಮ್ಮ ಇಷ್ಟವಾದ ದೇವ್ರು ಯಾವುದು ಗುರುಗಳೇ? ನಂದು ರೇಣುಕಾ ಯಲ್ಲಮ್ಮ, ಹಾಂ ಸವದತ್ತಿ ಯಲ್ಲಮ್ಮ ಮತ್ತು ಬಸವಣ್ಣ. ಓಹೋ ಹೋ. ಹೇಳಿ ನಿಮ್ಮ ಮಗಳದ್ದು ಒಂಚೂರು ಡೇಟ್ ಆಫ್ ಬರ್ತ್ ಹೇಳಿ. 14/11/2008 ಗುರುಗಳೇ. 2008. ಟೈಮಿಂಗ್ಸು? 1 ಗಂಟೆ 30 ನಿಮಿಷ ಮಧ್ಯಾಹ್ನ. 1 ಗಂಟೆ 30 ನಿಮಿಷನಾ? 1 ಗಂಟೆ 30 ನಿಮಿಷ ಮಧ್ಯಾಹ್ನ. ನಿಮ್ಮ ಮಗಳನ್ನ ಏನು ಮಾಡಿಸ್ಬೇಕಂತ ಆಸೆ ಇದೆ? ಡಾಕ್ಟರ್ ಗುರುಗಳೇ. ಪಕ್ಕ? ಹ್ಞೂ ಗುರುಗಳೇ, ಪಕ್ಕ ಡಾಕ್ಟರ್ MBBS ಅದು ಪ್ಯೂರ್ ಗೌರ್ಮೆಂಟ್ ಅದರ ಕಳಿಸ್ಬೇಕಂತ. ನಿಮ್ಮ ಮಗಳಿಗೆ ಯೋಗ ಇದೆ, ಡಾಕ್ಟ್ರ್ ಆಗುವಂಥ ಯೋಗ ಇದೆ. ಏನು ಪರಿಹಾರ ಮಾಡ್ಕೊಂಡಿದ್ದೀರಾ? ಏನು ಪುಣ್ಯ ಸಂಪಾದನೆ ಮಾಡಿದ್ದೀರಾ? ಪುಣ್ಯ ಎಲ್ಲ ದೇವ್ರ ಮ್ಯಾಗ ಭಾರ ಹಾಕೋದು ಗುರುಗಳೇ. ಇವಾಗ ಬೆಳಗ್ಗೆ ನನ್ನ ಮಗಳು ಫೋನ್ ಎತ್ತಿಬಿಟ್ಟು ಬಂದೆ. ಅಪ್ಪ ನಾನು ಫೋನ್ ನೋಡೋದಕ್ಕೆ ನಾನು ಬೈತೀರ, ನೀನು ಎಲ್ಲ ಯಾರ ಜೊತೆ ತಿರುಗ್ತೀನಿ, ನಾನು ಬೈತೀನ ನಿನ್ನ ಅನ್ನೋದು. ಆಮೇಲೆ ಸಾರಿ ಕೇಳಿದ್ಲು ಪಾಪ ಅಂತ. ಹಾಗೆ ನಿಮ್ಮ ಮಗಳಿಗೆ MBBS ಮಾಡೋಂಥ ಕ್ವಾಲಿಟಿ ಇದೆ, ಆದರೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಇದನ್ನು ಒಂದು ಪರಿಹಾರ, ಒಂದು ನಮ್ಮಲ್ಲಿ ಎಜುಕೇಷನ್ ಬ್ಯಾಸ್ಲೆಟ್ ಅಂತ ಸಿಗುತ್ತೆ, ಎಜುಕೇಷನ್ ಸ್ಟೋನ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಮತ್ತು ನಿಮ್ಮ ಮಗಳಿಗೆ ರಾಹು ದಶ 12ನೇ ಮಲ್ಲಿದ್ದಾರೆ. ರಾಹು ದಶ 12ನೇ ಮಲ್ಲಿರೋದ್ರಿಂದ ಈ ರಾಹು ದಶ ಮುಗಿಯೋದಕ್ಕೆ ಮನೇಲಿ ಸಾವು ನೋವು ಸಂಭವಿಸ್ತವೆ. 2023ರಿಂದ ಯಾರಿಗಾರು ಆರೋಗ್ಯ ಹಾಳಾಗಿತ್ತು ನಿಮ್ಮ ಫ್ಯಾಮಿಲಿಲಿ? ಆಗಿದೆ ಗುರುಗಳೇ. ಯಾರಿಗೆ? ನನಗೆ ಆಗಿದೆ ಗುರುಗಳೇ. ಏನಾಗಿದೆ? ಹಾರ್ಟ್ ಒಂದು ಸ್ವಲ್ಪ. ಯಾಕಂದರೆ ರಾಹು ಅಷ್ಟಮದಲ್ಲಿದ್ದಾನೆ. ರಾಹು ಅಷ್ಟಮದಲ್ಲಿದ್ದರೂ ಒಳ್ಳೇದು ಮಾಡ್ತಾನೆ, ಆದರೆ ಅವನು ಚಂದ್ರನ ಮನೇಲಿದ್ದಾನೆ. 2013ರಿಂದ ನಿಮಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ 2023ರಿಂದ ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಅನಿಸುತ್ತೆ. ಗೊತ್ತಾಗಿದೆ ಗುರುಗಳೇ. ನಿಮ್ಮ ಲೈಫಲ್ಲಿ ರಾಹು ಪಾಠ ಕಲಿಸ್ಯಾನೆ, ಇವರೇ ಒಳ್ಳೆಯವರು ಇವರೇ ಕೆಟ್ಟವರು ಅಂತ. ಏನು ಹೇಳಿ? ಗುರುಗಳೇ. ಅದರಿಂದ ಒಂದು ನಿಮ್ಮ ಮಗಳಿಗೆ ಎಲ್ಲವೂ ಒಳ್ಳೆಯದಾಗಬೇಕು ಅಂದರೆ ಒಂದು ರಾಹುಗಾಲದಲ್ಲಿ ಶನಿವಾರ ಸಹ ಪ್ರತಿ ಶನಿವಾರ ತುಪ್ಪದ ದೀಪವನ್ನು ಬೆಲ್ಲದಲ್ಲಿ ಮತ್ತು ನಿಂಬೆಹಣ್ಣನ್ನು ಮಾಡಿ ಯಾವುದಾದ್ರು ದೇವಸ್ಥಾನದಲ್ಲಿ ಹಚ್ಚಿ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನಾಗರಕಲ್ಲನ್ನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ, ಮತ್ತು ಯಾವುದಾದ್ರು ದುರ್ಗಿಯನ್ನು ನಿಮ್ಮ ಮನೆಯಲ್ಲೇ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲೇ ಮನೆಯಲ್ಲೇ ದೇವ್ರನ್ನ ದುರ್ಗಿನ ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಓದಕ್ಕೆ ಬರುತ್ತಾ? ಇಲ್ಲ, ವರ್ಷ ನಾನು ಇದು ಮಾಡ್ತೇನೆ, ದುರ್ಗಿ ಆರಾಧನೆ ಮಾಡ್ತೇನೆ. ಓಕೆ, ನೀವು ದುರ್ಗಿ ರಾಹು ದಶೆಯಲ್ಲಿ ದುರ್ಗಿ ಶ್ಲೋಕಗಳನ್ನ ಆರಾಧನೆ ಮಾಡಿ. ಇದನ್ನು ಆರಾಧನೆ ಮಾಡಿದಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ಪ್ರೇಯರ್ ಮಾಡಿ. ಇಲ್ವಾ ಸಿಗುತ್ತಲ್ಲ ಗುರುಗಳೇ? ನೀವು ಇದನ್ನು ಮಾಡಬೇಕು. ಇದನ್ನು ಇವಾಗ ಸದ್ಯಕ್ಕೆ ಕಷ್ಟ ಇದೆ, ಮೆಡಿಕಲ್ ಆಗುತ್ತೆ ಅಂತ ಹೇಳುತ್ತೆ. ಈ ಪರಿಹಾರ ದಾಟಬೇಕಲ್ಲ, ಪರಿಹಾರ ನೀವು ಒಂದು ಸರಿ ಮಾಡಾದ್ಮೇಲೆ ಈ ದೀಪ ಹಚ್ಚಿ ಈ ದುರ್ಗಿ ಶ್ಲೋಕವನ್ನು ತುಂಬ ಸರಿ 100 ಸರಿ ಜಪ ಮಾಡಿ, ಇಷ್ಟೆಲ್ಲ ಆದ ನಂತರ ಬೆಳಗ್ಗೆ ರಾತ್ರಿ ಪ್ರೇಯರ್ ಮಾಡಿ, ಖಂಡಿತಲೂ ಸಿಗುತ್ತೆ. ನಿಮ್ಮ ಪ್ರೇಯರಲ್ಲಿ ನಿಮ್ಮ ಪೂಜೆಯಲ್ಲಿ ವಿಘ್ನಗಳು ಬಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ, ಬರೆದಿರ್ತೀವಿ. ಇದನ್ನು ಕೂಡ ಹೇಳಿರ್ತೀನಿ. ನೀವು ರಾಹು ನಿಮ್ಮ ಮಗಳಿಗೆ ಕುಜ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ರಾಹು ಒಬ್ಬನೇ ಕೆಟ್ಟಿದ್ದಾನೆ. ರಾಹು ದಶೆ ನಡೀತಾ ಐತೆ. ಏನು ಹೇಳಿ? ರಾಹು ದಶೆ ನಡೀತಾ ಇದೆ. ಅದರಿಂದ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಮನಸ್ತಾಪಗಳು ಇದೆಲ್ಲವೂ ನಡೆದೋದು ರಾಹುವಿಂದ. ಹಾಗಾಗಿ ನಿಮ್ಮ ಮಗಳಿಗೆ ಎಜುಕೇಷನ್ ಸ್ಟೋನ್ನ ತಗೊಳ್ಳಿ. ನಾಳೆ 1 ಗಂಟೆ 1:15 ನನ್ನ ಆಫೀಸಿಗೆ ಬರ್ರಿ.
ಖಂಡಿತಲೂ ಕೂಡ ನಿಮಗೆ ಎಜುಕೇಷನ್ ರಿಲೇಟೆಡ್ ಸಿಗುತ್ತೆ. ಅದನ್ನು ಹಾಕಿ ಒಳ್ಳೆಯದಾಗಲಿ. ಆಯ್ತು ಗುರುಜಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸುಜಾತ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಊಟ ಮಾಡಿದ್ರ ಸುಜಾತ ಅವರೇ? ಆಯ್ತು ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ಇಷ್ಟ ಆಗುತ್ತೆ ಸುಜಾತ ಅವರೇ ನಮ್ಮ ಕಾರ್ಯಕ್ರಮ? ಇಷ್ಟ ಆಗುತ್ತೆ ಗುರುಜಿ. ಅಂದ್ರೆ ನೀವು ಹೇಳೋದೆಲ್ಲ ತುಂಬಾನೇ ಸತ್ಯ ಆಗಿದೆ ಗುರುಜಿ. ಮತ್ತೆ ನಮ್ಮ ಏನ್ ನಡೀತಾ ಇದೆ ಈ ನಮ್ಮ ಇದ್ರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ 6ನೇ ತಾರೀಕು ಈ ತರ ಆಗುತ್ತೆ, ಮತ್ತೆ 8ನೇ ತಾರೀಕು ಈ ತರ ಆಗುತ್ತೆ. ಮತ್ತೆ ಈ ತಿರುಪತಿದು ಯಾವತ್ತೂ ಬಾಕ್ಲು ಹಾಕೇ ಇರ್ಲಿಲ್ಲ ಗುರುಜಿ. ಅದೆಲ್ಲ ಬಾಕ್ಲು ಹಾಕೊಂತು. ಮತ್ತೆ ರೋಡಲ್ಲಿ ಆಸ್ಪತ್ರೆಗಳು ಅದು ಇದು ತುಂಬಾ ಆಮೇಲೆ ಕಾಯಿಲೆಗಳು ಬರುತ್ತೆ ಅಂತೆಲ್ಲ ಹೇಳಿದ್ರ. ತುಂಬಾ ನಂಬಂಗಿದೆ ಗುರುಜಿ ನೀವು ಹೇಳೋ ಮಾತುಗಳು ನಮ್ಗೆ. ಹಂಗಾಗಿ ನಾವು ತುಂಬಾ ನಂಬ್ತೇವಿ ಗುರುಜಿ. ಯಾರು ನಂಬ್ತಾರಲ್ಲ ಗೊತ್ತಿಲ್ಲ, ಬಟ್ ನಾವು ನಂಬ್ತೇವಿ ಅಷ್ಟೇ. ನಂಬಿಕೆ ಇದೆ ಗುರುಜಿ. ಇವಾಗ ಒಳ್ಳೇದಾಗಲಿ. ಆಮೇಲೆ ಎಲ್ಲರನ್ನು ನೆಮ್ಸಕ್ಕೆ ನಾನಲ್ಲ, ನಾನು ಹೇಳ್ತೀನಿ, ಇಷ್ಟ ಇದ್ದಲ್ಲಿ ಬರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಇವಾಗ ನಾನು ಜ್ಯೋತಿಷ್ ಹೇಳ್ಬೇಕಂದ್ರೆ ನಾನು ದೇವ್ರ ಪೂಜೆ ಮಾಡಬೇಕು, ಪ್ರೇಯರ್ ಮಾಡಬೇಕು. ಗರ್ಭಗುಡಿ ಪೂಜೆ ಮಾಡ್ಬೇಕು, ನಾನೊಂದು ದೇವಸ್ಥಾನ ಕಟ್ಟಬೇಕು, ಇಲ್ಲಾಂದ್ರೆ ಒಂದು ಧರ್ಮದಲ್ಲಿ ಹುಟ್ಟಬೇಕು. ಎರಡೂ ಇಲ್ಲ, ನಾನೇನು ಮಾಡಲಿ ಅಲ್ವಾ? ಹಾಗಾಗಿ ಕೊಡಿ ಡೇಟ್ ಆಫ್ ಬರ್ತ್. ಗುರುಜಿ 9/8/2010. 2010. ಸಮಯ ಬೆಳಗ್ಗೆ 10:12ರಿಂದ 10:25 ಆ ಥರ ಒಳಗಡೆ ಗುರುಜಿ. 10:25 ಬೆಳಗ್ಗೆ ಒಳಗಡೆ. ಅದ್ರೊಳಗಡೆ 10:12ರಿಂದ ಗುರುಜಿ. ಏನು ಇಷ್ಟ ಆಗುತ್ತೆ? ನಿಮ್ಮ ಹೆಸರೇನು ಹೇಳಿದ್ರಿ? ಸುಜಾತ ಗುರುಜಿ. ಸುಜಾತ. ಯಾರ್ದಿದ್ದು ಜಾತಕ ಗುರುಜಿ? ನನ್ನ ಚಿಕ್ಕ ಮಗಂದು. ಏನು ಕೇಳ್ಬೇಕು ಅಂತ ಇರ? ಅವನು ಇವಾಗ ಫಸ್ಟ್ ಇಯರ್ PUC ಓದ್ತಾ ಇದ್ದಾನೆ. PCMB ತಗೊಂಡಿದ್ದಾನೆ, ನೀಟ್ ತಗೊಂಡಿದ್ದಾನೆ. ಅವ್ನು MBBS ಮಾಡ್ಬೇಕು ಅನ್ನೋದು ಆಸೆ ಇದೆ. ಅದಕ್ಕೋಸ್ಕರ ಅದಕ್ಕೆ ಆಗುತ್ತಾ ಅವನಿಗೆ ಮಾಡಿಸ್ಬೋದಾ, ಅಥವಾ ಇನ್ನು ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅವನ ಜಾತಕದಲ್ಲಿ, ಏನಾದ್ರು ಬೇರೆ ಓದೋದ ಏನಾದ್ರು ಇದೆಯಾ ಅಂತ ಕೇಳೋಣ ಗುರುಜಿ ಅಂತ. ನಿಮ್ಮ ಮನೆಯವರು ಏನು ಮಾಡ್ತಾರೆ, ನೀವೇನು ಮಾಡ್ತೀರಾ? ನಾವು ಮನೇಲಿ ಹೌಸ್ ವೈಫ್ ಗುರುಜಿ. ಮನೆಯವರು? ನಮ್ಮ ಮನೆಯವರು ಮಾಮೂಲಿ ಡ್ರೈವರ್ ಗುರುಜಿ. ಏನು ಡ್ರೈವರು? ಕಾರ್ ಡ್ರೈವರ್. ಎಷ್ಟು ಬರುತ್ತೆ ಸಂಬಳ? ಬರುತ್ತೆ ಗುರುಜಿ, ಒಂದು 30,000. ಸ್ವಂತ ಮನೆ ಇದೆಯಾ? ಗುರುಜಿ ಇದೆ. ಯಾರು ನಿಮ್ಮ ಮಾವ ಮಾಡಿದ್ದ? ನಮ್ಮ ಮಾವ ಮಾಡಿರೋದಿದೆ ಗುರುಜಿ. ಓಕೆ. ಜ್ಯೋತಿರೆ, ಯಾವ್ದಾದ್ರು ಒಂದು ಹಾಡನ್ನ ಹೇಳಿ ಗುರುಜಿ. ಭಗವಂತ ನಿಮಗೆ ನನ್ನ ಬಾಯಲ್ಲಿ ನನ್ನ ಬ್ರಹ್ಮನ್ ನವಗ್ರಹಗಳು ಏನು ನುಡಿಸ್ತವೆ ಅಂತ ನಾನು ನೋಡ್ತೀನಿ. ಜಾತಕ ನೋಡಿದ್ದೀನಿ, ಒಂಥರ 50-50 ಗೊಂದಲದಲ್ಲಿದ್ದೀನಿ. ಹಾಗಾಗಿ ನೀವು ಸಾಂಗ್ಸ್ ದೇವ್ರ ಯಾವ ಹಾಡಾರು ಹೇಳ್ಬೋದು. ಆ ಹಾಡು ಹೇಳಿದರೆ ಪಟ್ಟ ಅಂತ ಹೇಳ್ಬಿಡ್ತೀನಿ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂತೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಗುರುಜಿ ತೇರು ಲಾಸ್ಟಲ್ಲಿ ಟೀ ನಿಲ್ಲಿಸ್ಬಿಟ್ರಿ ಅಲ್ವಾ? ಕರೆಕ್ಟ್ ಅಲ್ವಾ? ಜಾಸ್ತಿ ಆದ್ರೆ ಮತ್ತೆ ಪ್ರೋಗ್ರಾಮ್ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರಲ್ಲ ಗುರುಜಿ, ನಮ್ಮಂಗೇನೆ ಪಾಪ. ಹಾಗನ್ನಕ್ಕಾಗಲ್ಲ. ಈ ವಾರ ಸಿಗಲ್ಲ ಅಂತ ಹೇಳುತ್ತೆ, ಮುಂದಿನ ವಾರ ಫೋನ್ ಮಾಡಿ. ಈ ವಾರ ಇಲ್ಲೇನಾಯ್ತು ಗೊತ್ತಾ, ನೀವು ಫಸ್ಟ್ ಚೆನ್ನಾಗಿ ಹೇಳಿದ್ರಿ, PN ಅಕ್ಷರದಲ್ಲಿ ಹೇಳಿದ್ರಿ. ಅದು ತುಂಬ ಪಾಸಿಟಿವ್ ಆಗಿ ಹೇಳಿದ್ರಿ ನೀವು. ಹೀಗೆ ಇರುತ್ತೆ, ಮ್ಯಾಚ್ ಗೆದ್ದೇ ಬಿಡ್ತೀರ. ನೀವು ಫಸ್ಟ್ ಹೇಳಿದ ತಕ್ಷಣ ಸಿಕ್ಕೇ ಬಿಡುತ್ತೆ ಅಂತ ಅನ್ಕೊಬಿಟ್ಟೆ ನಾನು. ಇವಾಗ ನೀವು ಹೇಳಿದ್ಕೆ ಗುರು 11ನೇ ಮಲ್ಲಿದ್ದ, ಸೂರ್ಯ 11ನೇ ಮಲ್ಲಿದ್ದ, ಪಕ್ಕಾ 100ಕ್ಕೆ 100 ನಿಮ್ಮ ಮಗನಿಗೆ ಆಗೋ ಥರ ಇತ್ತು. ಆಮೇಲೆ ನೀವೇನು ಮಾಡಿದ್ರಿ, ಟೀಗೆ ತಂದು ನಿಲ್ಲಿಸ್ಬಿಟ್ರಿ. ಆ ಟೀ ಏನಾಗುತ್ತೆ, ಎಲ್ಲ ಮತ್ತೆ ದಿಢೀರ್ನೇ ವ್ಯಯಕ್ಕೆ ಹೋಗ್ಬಿಡ್ತು. ಎಲ್ಲ ಗ್ರಹನೂ ಕೂಡ ಮತ್ತೆ ವ್ಯಯಸ್ಥಾನಕ್ಕೆ ಹೋಗ್ಬಿಡ್ತು, 12ನೇ ಭಾವಕ್ಕೆ ಹೋಗ್ಬಿಡ್ತು. ಖಂಡಿತಲೂ ಮುಂದಿನ ವಾರ ನೀವು ಟ್ರೈ ಮಾಡಿ. ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಏನು ನುಡಿಸ್ತಾನೆ ನಿಮ್ಮ ಮಗನ ಬಗ್ಗೆ ನಾನು ನೋಡ್ತೀನಿ. ಬಿಡ್ದಲೇ ಹೆಂಗಾರ ಮಾಡಿ ನಾಳೆ ಒಂದು ದಿವಸ ಬಿಟ್ಟು ನಾಡಿಂದ ಟ್ರೈ ಮಾಡ್ತಾಯಿರಿ. ಕರೆ ಸಿಗುತ್ತೆ ನಿಮಗೆ, ವಿಸ್ತಾರದಲ್ಲಿ ಸಿಕ್ಕೇ ಸಿಗುತ್ತೆ. ನನ್ನ ಬ್ರಹ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ವಾಗ್ದೇವಿ ಸರಸ್ವತಿ ನನ್ನ ಜನ್ಮ ಕೊಟ್ಟಂಥ ನನ್ನ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ.
ನಿಮ್ಮ ಮಗ ಮಾತ್ರ ಚೆನ್ನಾಗಿ ಓದ್ತಾನೆ. ಏನು ಹೇಳಿ? ಹಾಂ ಗುರು. ಹಾಂ ಬುಧ ದಶೆ ನಡೀತಾ ಇದೆ. ಹಾಂ ತುಂಬ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಇದ್ದೀರಾ? ಹ್ಞೂ ಗುರುಜಿ ಮಾಡ್ತೀವಿ. ಹೌದು, ಒಳ್ಳೆ ಮುಹೂರ್ತ ಕೊಡ್ತೀನಿ. ನಿಮ್ಮ ಮಗನಿಗೆ ಸೀಟ್ ಸಿಗೋ ಅಂಥ ಮುಹೂರ್ತಗಳನ್ನ ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬನ ಇದೇ ಮುಹೂರ್ತಲ್ಲಿ ಮಾಡಬೇಕು ಅಂತ ತಗೊಬಂದಿದ್ದೆ ನಾನು ಹ್ಞೂ ಗುರುಜಿ. ಈ ಸಬ್ಜೆಕ್ಟನ್ನು. ಹಾಗಾಗಿ ಒಳ್ಳೆ ಮುಹೂರ್ತ ಕೊಡ್ತೀನಿ, ದಯವಿಟ್ಟು ಕೊಡ್ತೀನಿ. ಟ್ರೈ ಮಾಡಿ. ನಾಳೆ ಒಂದು ದಿವಸ ಬಿಟ್ಟು ನಾಡಿನ ಟ್ರೈ ಮಾಡಿ. ನನ್ನ ಬ್ರಹ್ಮ ನಿಮಗೆ ಕೆಲಸ ನಿಮ್ಮ ಮಗನಿಗೆ ಒಳ್ಳೇದಾಗೋ ಥರ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಲಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ. ಊಟ ಮಾಡಿದ್ರಾ? ಕಾಫಿ ಆಯ್ತು ಇವಾಗ ಗುರುಜಿ. ಯಾವ ಊರು? ಮಂಡ್ಯ. ಮಂಡ್ಯದಲ್ಲಿ ಕಬ್ಬಿನಲ್ಲಿ ಕುಡಿಯೋಬಿಟ್ಟು ಕಾಫಿ ಕುಡಿದಿರಾ? ಮಂಡ್ಯ ಸಕ್ಕರೆ ಕಾಫಿ. ಸೂಪರ್. ಏನು ಕೇಳಬೇಕು ಅಂತೀರಿ? ಏನು ನಿಮ್ಮ ಹೆಸರು? ಉಮಾ ಅಂತ ಗುರುಜಿ. ಉಮಾರ ಯಾರ ಬಗ್ಗೆ ಕೇಳ್ತೀರಾ? ನಂಗೆ ಗುರುಜಿ ನನ್ಗೆ ತಂದೆ ಮನೆ ಕಡೆ ಸೈಟ್ ಬರ್ಬೇಕು. ಒಂದೆರಡು ಕಡೆ ಹೇಳಿದ್ರು, ಅದು ರಸ್ತೆ ಇಲ್ಲ, ನನ್ ಬೇಡ ಅಂತ ಹೇಳ್ಬಿಟ್ಟೆ. ಇವಾಗ ಒಂದ್ ಕಡೆ ಕೇಳ್ತಾ ಇದ್ದೀನಿ, ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಆಗುತ್ತಾ ಅಂತ ಗುರುಜಿ ನನಗೆ. ಕುಮಾರ ಯಾವ್ದಾದ್ರು ಒಂದು ಹಾಡನ್ನು ಹೇಳಿ, ಆಗುತ್ತಾ ಇಲ್ವಾ ಅಂತ ಹೇಳ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ. ಹಾಲನ್ನು ಹೇಳಿದ್ರಲ್ವ ಉಮಾರೇ? ಹೌದು. ಹಾಲು ಒಡೆದೋಗುತ್ತೆ ಅಲ್ವಾ? ಏನು ಹೇಳಿ? ಹೊಡೆದೋಗುತ್ತೆ. ನೀವು ಹೇಳಿದ್ದ ಹಾಲಲ್ಲಿ ಒಡೆದೋಗುತ್ತೆ ಅಂದರೆ ಕೊಡ್ತೀನಿ ಅಂತೇಳಿ ನಿಮ್ಗೆ ಕಾಗೆ ಹಾರಿಸಿದಾರೆ ಅಂತ ಹೇಳ್ತೀನಿ. ನಿಜಾನಾ? ಇವಾಗ ಹಾಗೆ ಅನ್ಕೊಂಡೆ ಬರ್ತಾ ಇದ್ದಾರೆ ಗುರುಜಿ, ಏನೋ ಗೊತ್ತಿಲ್ಲ. ಇವಾಗ ಅದನ್ನ ಅಂತ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಓಕೆ, ನೋಡಿ ಈ ಹಾಡು ಯಾರು ಹಾಡಿದ್ದಾರೆ? ಈ ಹಾಡನ್ನು ಹೇಳಿ. ರಾಜ್ಕುಮಾರ್ ಇದ್ದಾರೆ. ರಾಜ್ಕುಮಾರ್ ಈ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಒಂದು ದೇವ್ರು ಇದ್ದಂಗೆ ಅವರು. ಏನು ಹೇಳಿ? ದೇವರಿದ್ದಂಗೆ. ದೇವರು ಅಂದರೆ ಇವತ್ತು ಏನು ಅವಧೂತರು ಅಂತ ನಾವೇನೇನೋ ಹೇಳ್ತೀವಿ, ನಾವು ಯಾರನ್ನೂ ನೋಡಿಲ್ಲ ಇವತ್ತರೆಗೂ. ನಿಜವಾದ ರಾಯರು ಪರಮ ದೇವ್ರಿಗೆ ಹತ್ರವಾದರು. ಅವ್ರ ಬಾಯಲ್ಲಿ ಏನು ಹೇಳಿದ್ರು ನಿಜ ಆಗೋದು. ಏನು ಹೇಳಿ? ನಿಜ ಆಗುತ್ತೆ. ಅವ್ರ ಬಾಯಲ್ಲಿ ಸುಮ್ಮನೆ ಹೇಳಿದ್ರು ನಿಜ ಆಗೋದು ಅಲ್ವಾ? ಹೌದು ಗುರುಜಿ. ತುಂಬ ತಾಳ್ಮೆ, ನೆಮ್ಮದಿ ಎಲ್ಲವೂ ಕೂಡ ಅವ್ರ ತಾಳ್ಮೆ. ಈ ಹಾಡನ್ನು ಆಡಿದವ್ರು ಅವರೇ ಅಲ್ವಾ? ಹೌದೌದು. ಅವ್ರು ಈ ಮಾತು ಕೂಡ ನಿಜ ಆಯ್ತು ಅವ್ರ ಬಾಯಲ್ಲಿ ಹೇಳಿದ್ದು. ಏನು ಹೇಳಿ? ವಾಡ ಫುಲ್ ಹೇಳಿ ನೋಡೋಣ. ಅದೇ, ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ. ಮುಂದಕ್ಕೆ ಹೇಳಿ. ಮುಂದಕ್ಕೆ ಗೊತ್ತಿಲ್ಲ ಅಂತೀರಾ? ಗೊತ್ತಾಗಿಲ್ಲ. ಆಯಾಗಿರುವೆ ಮುಳ್ಳಲ್ಲಿ ಬಿಸಿಲಲ್ಲೇ ಒಣಗಿಸು, ನೆರಳಲ್ಲೇ ಇರಿಸು, ಬಿಸಿಲಲ್ಲೇ ಅಲ್ಲಿ ನೆಲೆಸಿ ಅಲ್ವಾ? ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಆಯಾಗಿರುವೆ ರಾಘವೇಂದ್ರ, ಎಲ್ಲಿದ್ದರೇನು ನೀ ಹೇಗಿದ್ದರೇನು ನೀ ರಾಘವೇಂದ್ರ ಅಂದ್ರಲ್ವಾ? ಈ ಮಾತು ನಿಜ ಆಯ್ತು. ಈರಪ್ಪನ್ ಇವ್ರನ್ನ ಕರ್ಕೋಗಿ ಮುಳ್ಳಲ್ಲಿ ಕಲ್ಲಲ್ಲಿ ಎಲ್ಲ ನಡೆಸಿಬಿಟ್ರು. ಏನು ಹೇಳಿ? ಅಲ್ವಾ? ಆದರೆ ಎಲ್ಲರ ಮಲ್ಲೂ ರಾಜ್ಕುಮಾರು ಹಾಡು ಹೇಳಿದ್ರು. ಅದನ್ನು ಯಾವಾಗಲೂ ಡೈಲಿ ಬೆಳಿಗ್ಗೆ ಎಲ್ಲರ ಮಲ್ಲೂ ಗುರುವಾರ ಬಂದರೆ ಹಾಕಿ 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 ಕೊನೆಗೆ ಒಂದು ದಿವಸ ರಾಜ್ಕುಮಾರ್ ಅವರು ಕೂಡ ಈರಪ್ಪನ ಕರ್ಕೊಂಡೋಗಿ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಹಾಡಲ್ಲಿ ಏನು ಆ ಕಲ್ಲಲ್ಲಿ ಅದನ್ನು ಹೇಳಿ ಈರಪ್ಪನ ಕೈಲಿ ಹೋಗಿ ಆಯಾಗಿದ್ಬಿಟ್ಟು ಬಂದರು. ಇದನ್ನೇ ರಾಜ್ಕುಮಾರ್ ಅವ್ರು ನಿಜವಾದ ದೇವರು. ಏನು ಹೇಳಿ? ಅವ್ರು ಮನುಷ್ಯರು ಅನ್ನೋರು ಯಾರು ಮನುಷ್ಯರಲ್ಲ, ಅವರು ದೇವರು. ಏನು ಹೇಳಿ? ದೇವಮಾನವ ಅವರು. ನಿಜ ನಮ್ಮ ಹೃದಯದಲ್ಲಿ, ಕನ್ನಡದ ಹೃದಯದಲ್ಲಿದ್ದಾರೆ ಅವರು. ಏನು ಹೇಳಿ? ಈ ಮಾತು ಕೂಡ ನಿಜ ಆಯಿತು. ಅಂದರೆ ಬಹಳ ವಿಶೇಷವಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳುವೆ ಮೀತವ್ರಿಗೆ. ಏನು ಹೇಳಿ? ಮೊನ್ನೆ ನಮ್ಮ ಗುರುಗಳು ತಿರುಪತಿಗೆ ಹೋಗಿದ್ರು. ಅವಾಗ ಹೆಲಿಕಾಪ್ಟರ್ಲ್ಲಿ ಹೋಗೋಣ. ಇರ್ರಿ ನಾವೊಂದು ಹೆಲಿಕಾಪ್ಟರ್ ನಾನು ನೋಡಿರಿ ನಿಜವಾಗ್ಲೂ ಇವತ್ತು ಹೆಲಿಕಾಪ್ಟರ್ ಸುತ್ತಿಗೆ ಬಂದು ಬೆಳಗ್ಗೆ ಹೋಗಿ. ಏನು ಹೇಳಿ? ಅಂದರೆ ಆದರೆ ಇದನ್ನೇ ಹೇಳೋದು ಒಳ್ಳೆಯವ್ರು. ರಜನಿಕಾಂತ್ ಮೊನ್ನೆ ಒಂದು ಮಾತು ಹೇಳ್ತಾಯಿದ್ರು, ಒಳ್ಳೆಯವ್ರನ್ನ ತುಂಬ ನೋಯಿಸ್ಬಾರ್ದು, ಶಾಪ ತೊಟ್ಟುತ್ತೆ ಅಂತ. ಏನು ಹೇಳಿ? ಅವರು ಯಾವುದೇ ಜಾತಿಯಲ್ಲಿ ಹುಟ್ಟಿಲ್ಲ, ಯಾವುದೇ ಧರ್ಮದಲ್ಲಿ ಹುಟ್ಟಿಲ್ಲ, ಒಳ್ಳೆಯವ್ರಂತ ಎಲ್ಲ ಧರ್ಮದಲ್ಲೂ ಇರ್ತಾರೆ. ಏನು ಹೇಳಿ? ಇರ್ತಾರೆ. ಇಂಥ ಧರ್ಮದಲ್ಲೇ ಹುಟ್ಟಿರೋ ಒಳ್ಳೆಯವರು, ಇಂಥ ಧರ್ಮದಲ್ಲಿ ಹುಟ್ಟರೆ ಕೆಟ್ಟರು ಅನ್ನೋದಿಲ್ಲ. ಎಲ್ಲ ಮನುಷ್ಯತ್ವ ಅನ್ನೋದು ಗ್ರಹಗಳ ಮೇಲೆ ಡಿಸೈಡ್ ಆಗುತ್ತೆ. ಏನು ಹೇಳಿ? ಇವಾಗ ರಾಜ್ಕುಮಾರ್ ಅವ್ರ ಬಾಯಲ್ಲಿ ಹೇಳಿ ಅದನ್ನ ಅಷ್ಟೇ ಮತ್ತೆ ಹಂಗೆ ಬಂದರು ಅಲ್ವಾ? ಹುಲಿ ಒಂಥರ ಕಾಡಿಗೆ ಹೋಗಿ ಒಳಗೆ ಆಚೆ ಬಂದ್ರು. ಗ್ರೇಟ್ ಅಲ್ವಾ? ಹೌದು, ಏನು ತೊಂದರೆ ಕೊಡದಂಗೆ ಹಂಗೆ ಬಂದರು. ಹೌದು. ಅದರಿಂದ
ನಿಮಗೆ ಮುಂದಕ್ಕೆ ಹೇಳಿದ್ರಿ, ನೀವು ಮೀನನ್ನು ಹೇಳಿದ್ರಿ, ಮೀನು ಎಲ್ಲಿ ಬದುಕಕ್ಕೆ ಬಿಡ್ತಾರೆ, ಹಿಡಿದು ತಿಂತಾರೆ. ಏನು ಹೇಳಿ, ನೀವು ಹಾಡು ಹೇಳಿದ್ರಲ್ಲಿ ಹಿಡಿದು ತಿಂತಾರೆ ಅಲ್ವಾ, ಮೀನನ್ನು ಕೆರೆಯಲ್ಲಿ ಬಿಡ್ತಾರಾ? ಇಲ್ಲ, ಹಿಡಿದು ತಿಂತಾರೆ. ಆದರೆ ನಿಮ್ಮನ್ನು ನೆಂಬಿಸ್ತವ್ರೆ, ನಿಮ್ಮನ್ನ ಹಿಡ್ಕೊಂಡು ತಿಂತಲೇ ಅವರೇ, ಕೊಡ್ತೀನಿ 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 ಅಂತವ. ನೀವು ಆ ಟೆನ್ಷನ್ಗೆ ಕಾಲೇ ಬಿದ್ದುಬಿಡ್ಬೇಕು, ಹಂಗೆ ಮಾಡ್ತಾರೆ. ಏನು ಹೇಳಿ. ಗುರುಜಿ ಹಂಗಾರೆ ಏನು ಮಾಡೋದು ಗುರುಜಿ? ಇಲ್ಲ. ಆಮೇಲೆ ನೀವು ಹಾಡು ಹೇಳಿದ್ದೇನೆಂದರೆ ರಾಘವೇಂದ್ರ ಸ್ವಾಮಿ ಹಾಡು ಹೇಳಿದ್ರಿ. ರಾಘವೇಂದ್ರ ಸ್ವಾಮಿ ನಂಗೆ ಏನೂ ಬೇಡ ಅಂತಾರೆ ಅವರು ಅಲ್ವಾ, ಸನ್ಯಾಸಿ ಅಲ್ವಾ. ನೀವು ರಾಗನ ಎತ್ಕಿಂದು ರಾಘವೇಂದ್ರ ಸ್ವಾಮಿ ಅವ್ರು ಏನೂ ಬೇಡ ಅಂದಮೇಲೆ ನೀವು ಹೇಳ್ತಿರೋದು ರಾಘವೇಂದ್ರ ಸ್ವಾಮಿ ನಂಗೆ ಏನೂ ಬೇಡ ಅಂದರು ಅಲ್ವಾ. ಆಮೇಲೆ ರಾಘವೇಂದ್ರ ಸ್ವಾಮಿನೂ ಕೂಡ ಭಾಳ ಏನಾಗುತ್ತೆ, ಇವಾಗ ನಾನೇ ಸ್ವಾಮಿಗಳು ಅದೇ ಭಕ್ತರ ಕೋರಿಕೆ ಹಂಗಂತಲ್ಲ ಮೇಡಮ್ ಅವರೇ. ಇವಾಗ ಮನುಷ್ಯರು ಮಾಡಿದ ಪಾಪನೆಲ್ಲ ತಗೊಂಡು ಹಾಕಿದ್ರೆ ಕರ್ಮನೇ, ಅದನ್ನೇ ಯಾರಿಗೆ ಬೇಕು? ಇವಾಗ ಕರ್ಣ ಹೇಳ್ತಾನೆ ಅರ್ಜುನನಿಗೆ, ಕೃಷ್ಣ ಹೇಳ್ತಾನೆ ಅರ್ಜುನಿಗೆ ಇವಾಗ ಬಾಣ ಹೊಡಿ ಕರ್ಣನಿಗೆ ಅಂತ, ಇವಾಗ ಚಕ್ರ ಊದ್ಕಿದೆ ಅಂತ. ಕರ್ಣ ಹೇಳ್ತಾನೆ ಇದು ಅನ್ಯಾಯ ಅಲ್ವಾ ಕೃಷ್ಣ, ನೀನೇ ಲೋಕದಕ್ಕಾಗಿ ಈ ಒಡಿ ಅಂತ ಹೇಳ್ತಿರೋದು ಅನ್ಯಾಯ ಅಲ್ವ ಅಂತಾನೆ. ಅವಾಗ ಅವ್ನು ಹೇಳ್ತಾನೆ ದ್ರೌಪದಿ ಸೀರೆ ಎಳಿಬೇಕಾರೆ ಚದುರಂಗ ಆಟದಲ್ಲಿ ನೀನಿದ್ದಲ್ಲ, ನೀನೇನು ಮಾಡಿದೆ ಅಂತ ಕರ್ಣನ ಕೇಳ್ತಾನೆ ಅವನು. ಏನು ಹೇಳಿ, ಅವಾಗ ನಿನಗೆ ಅನ್ಯಾಯ ಅಂತ ಕಾಣಿಸ್ತಲ್ವಾ ಅಂತ ಕೇಳ್ತಾನೆ ಕೃಷ್ಣ. ಅಂದರೆ ಈ ಥರ ಜಗತ್ತಿಗೆ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಕೇಳಿದ್ರೆ ಶಾಕ್ ಆಗುತ್ತೆ ಈ ಲೈನ್ಗಳೆಲ್ಲ ಅಲ್ವಾ. ಹಾಗಾಗಿ ಹಾಗೆ ಇದಕ್ಕೆ ಒಂದು ಪರಿಹಾರವನ್ನು ಹೇಳ್ತೀನಿ, ದಯವಿಟ್ಟು ಮಾಡಿ. ನಿಮ್ಮ ಲೈಫಲ್ಲಿ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿದ್ರೆ ಯಾವತ್ತಾರವೇ? ಹೋಗಿಲ್ಲ, ಇಲ್ಲಿ ಪಕ್ಕ ಹೋಗ್ತೀವಿ ಅಷ್ಟೇ. ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲರೂ ಹೋಗಿದ್ದೀರಾ? ಅವಾಗ ಒಂದೊಂದು ಹೋಟ್ಲಿಗೆ ಬರೋ ಒಂದೊಂದು ಊಟ ಚೆನ್ನಾಗಿರುತ್ತಲ್ವಾ. ಎಲ್ಲ ಅನ್ನ ನೀರಲ್ಲೇ ಮಾಡೋದನ್ನ ಅನ್ನಕ್ಕಾಗತ್ತಾ? ಎಲ್ಲರೂ ಅನ್ನ ನೀರಲ್ಲೇ ಮಾಡ್ತಾರೆ ಗುರು. ಚಿತ್ರಾನ್ನ ಏನು ಸ್ಪೆಷಲ್ ಇರುತ್ತೆ ಅನ್ನೋಕ್ಕಾಗಲ್ಲ, ಆದರೆ ಒಬ್ಬೊಬ್ರ ಕೈಲಿ ಸ್ಪೆಷಲ್ ಇರುತ್ತಲ್ವಾ. ಹಾಗೆ ಒಂದೊಂದು ಸ್ಥಳ ಮಹಿಮೆ ಅಂತ ಇರುತ್ತೆ. ಹಾಗಾಗಿ ಈ ಪ್ರಾಪರ್ಟಿಗೆ ಇದಕ್ಕೆಲ್ಲ ಅಧಿದೇವತೆ ಬಂದು ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ. ನಿಮ್ಮ ಕೈಲಿ ಆದರೆ ಹೋಗಿ ಆ ತಿರುಚೆಂದೂರಲ್ಲಿ 2 ಅವರ್ 1 ಅವರ್ ಸಮುದ್ರ ಸ್ನಾನವನ್ನು ಮಾಡಿ, ನೀವು ಮಾಡಿ ದರ್ಶನ ಮಾಡಿ, ಒಂದು 3 ಸರಿ ದರ್ಶನ ಮಾಡಿ ಬರೋದಕ್ಕೆ ನಿಮ್ಮ ಪ್ರಾಪರ್ಟಿ ನಿಮ್ಮದಾಗುತ್ತೆ. ಯಾವಾಗಲೂ ಪ್ರೇಯರ್ ಮಾಡ್ಬೇಕಾರೆ ಆ ಪ್ರಾಪರ್ಟಿ ಒಂದನ್ನೇ ನೀವು ಪ್ರೇಯರ್ ಮಾಡಿ, ಖಂಡಿತಲೂ ಕೂಡ ನಮ್ಮ ಮುರುಘ, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಪ್ರಾಪರ್ಟಿಯನ್ನು ಕೊಡಿಸ್ತಾರೆ. ಈ ಮಂಡ್ಯ MLA ಇದೆಲ್ಲ ಗಣಿಗ ರವಿ, ಅವ್ರನ್ನ MLA ಆಗೋಕ್ಕೆ ಅವ್ರ ಫೇವರೇಟ್ ಟೆಂಪಲ್. ನೀವು ಅವರು ಮುರುಘಾಶಿರ ನಕ್ಷತ್ರ, ನೀವು ತಿರುಚೆಂದೂರಿಗೆ ಹೋಗಿ ನೀವು MLA ಆಗ್ತೀರಂತ ಹೇಳಿದ್ದೆ. ಅಲ್ಲಿ ಹೋಗಿ ಬಂದಮೇಲೆ ನನ್ನ 2 ಸರಿ ಕರ್ಕೋದ್ರು. ಬರೀ ಸಾರ್ ಇವಾಗ ಸೆಕ್ಯೂರಿಟಿಯಿಂದ ಹೋಗೋಣ ಅಂತ. ಪಾಪ ನೆನ್ನೆ ಮನೇಲಿ ಊಟಕ್ಕೆ ಕರೆದಿದ್ರು, ನಾನೇ ಹೋಗಿಲ್ಲ. ನಾನು ಅವರು ಭಾಳ ಆತ್ಮೀಯರು, ನೀವು ಮಂಡ್ಯನ ಹೆಸರು ಹೇಳಿದ್ದು ಕೇಳಿದೆ. ಏನು ಹೇಳಿ, ಅವರು ಕೂಡ ಇವತ್ತು ಏನೇ MLA ಆಗಿದ್ರು ಕೂಡ ಅದು ತಿರುಚೆಂದೂರು ಮುರುಘನಿಂದ ಮತ್ತೆ ಕೂಡ ಅವರು ಮತ್ತೆ ಪದೇ ಹೋಗ್ತಾ ಇರ್ತಾರೆ ಆ ಟೆಂಪಲ್ಗೆ. ಅವರು ಅಷ್ಟೇ ಪರಮ ಭಕ್ತರು. ಏನು ಹೇಳಿ, ಗಣಿಗ ರವಿ ಮತ್ತೆ ಕೂಡ ಅವ್ರು MLA ಆಗಲಿ ಅಂತ ನಾನು ತುಂಬ ಪ್ರಾರ್ಥನೆ ಮಾಡ್ತೀನಿ. ನಿಮಗೂ ಕೂಡ ಮತ್ತೆ ಆಸ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮುರುಘ, ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ, ನಿಮ್ಮ ಕರೆ ಪಾಪ ಭಾಳ ದಿವಸದಿಂದ ಕರೆ ಸಿಗುತ್ತೆ ಅಂತ ಆಸೆ ಪಟ್ಟು ನೀವು ಫೋನ್ ಮಾಡಿರ್ತೀರ. ಹಾಗಾಗಿ ನಿಮಗೆ ಕರೆ ಸಿಕ್ಕಿದ್ದಕ್ಕೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ ನಿಮ್ಮ ಆಸೆಯನ್ನು ನೆರವೇರಿಸಲಿ. ಯಾಕಂದರೆ ನಿಮ್ಮಪ್ಪನ ಮನೆ ಆಸ್ತಿ ನೀವು ಕೇಳ್ತಾ ಇದ್ದೀರ ಅಲ್ವಾ? ಇದರ ಲೈನಲ್ಲಿ ಇಲ್ವಾ? ಓಕೆ, ನಿಮ್ಮನೆ ಒಡ ಹುಡ್ತವ್ರ ಮನೇಲಿ ಹುಟ್ಟಿದ್ರೆ ಕೇಳ್ತಿದ್ದೀರ, ಖಂಡಿತಲ್ಲಿ ಕೂಡ ಸಿಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಓಟ್ ಬರ್ರಿ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವಗ್ರಹಗಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆನ ಉದ್ಧಾರ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಅಬ್ಬಬ್ಬ ನನ್ನ ಗುರುಗಳಾದಂಥ ಶ್ರೀ ಪೆಕನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಮತ್ತೆ ನಾಳೆ ವರಮಹಾಲಕ್ಷ್ಮಿ ಹಬ್ಬನ ಪೂಜೆ ಮಾಡ್ಬೇಕಾದ್ರೆ ಏನೇನೆಲ್ಲ ಪಾಸಿಟಿವ್ಗಳನ್ನು ಹೇಳ್ತೀನಿ, ದಯವಿಟ್ಟು ಫಾಲೋ ಮಾಡಿ. ನಾಳೆ ಮಿಸ್ ಮಾಡಿದ್ರೆ ನಂದು 5:30 6 ಗಂಟೆ ಕಾರ್ಯಕ್ರಮ ನೋಡಿ. ಧನ್ಯವಾದಗಳು. ಇಷ್ಟ ತನಕ ನೋಡಿದ್ರೆ ಒಳ್ಳೆಯದಾಗಲಿ.